ಕಾಂಗ್ರೆಸ್ನವರು ನಡೆಸಿದಂತಹ ಜಾತಿ ಸಮೀಕ್ಷೆ ಅಥವಾ ಜಾತಿ ಗಣತಿಯನ್ನ ಕಾಂಗ್ರೆಸ್ನವರೇ ನಂಬಲಿಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ಲಜ್ಜೆಗೇಡಿತನ, ಅಸಹ್ಯತನ, ಕೊಳಕು, ಫ್ರಾಡ್ ಆಗಿದೆ. ಹಂಗಾದ್ರೆ ಜಾತಿ ಗಣತಿ ಬಿಕಮ್ ಎ ಫ್ರಾಡ್. 150 ಕೋಟಿ ರೂಪಾಯಿ ಖರ್ಚು ಮಾಡಿ ನಡೆಸಲಾದಂತಹ ಜಾತಿ ಗಣತಿಯ ದತ್ತಾಂಶವೇ ಸರಿ ಇಲ್ಲ, ದತ್ತಾಂಶವೇ ರಾಂಗ್ ಇದೆ. ಅಲ್ಲಿ ಮತ್ತೆ ಜಾತಿ ಗಣತಿ ಆಗಬೇಕು ಅಂತ ಹೇಳಿ ಅದು ಕೂಡ ಸಿದ್ದರಾಮಯ್ಯನವರ ಸರ್ಕಾರ, ಯಾವ ಸರ್ಕಾರ ಜಾತಿ ಗಣತಿಯನ್ನ ಮಾಡಿತ್ತು ಅದೇ ಸರ್ಕಾರ ಈಗ ಬಂದು ರಾಜ್ಯದ ಜನತೆಯ ಮುಂದೆ ಹೇಳೋದಾದ್ರೆ ಈ ಹಿಂದೆ ನಡೆಸಲಾದಂತಹ ಜಾತಿ ಗಣತಿ ಅದು ಫ್ರಾಡ್. ಆಗಾದ್ರೆ ಫ್ರಾಡ್, ದೊಡ್ಡ ಭ್ರಷ್ಟಾಚಾರ, ಮ್ಯಾನಿಪುಲೇಷನ್, ಡೇಟಾ ಮ್ಯಾನಿಪುಲೇಷನ್ ಮಾಡಿದ್ ಯಾರಾಗಾದ್ರೆ? ಕಾಂಗ್ರೆಸ್ನವರೇ ಕಾಂಗ್ರೆಸ್ನ ಜಾತಿ ಗಣತಿಯನ್ನ ನಂಬಲಿಲ್ಲ ಅಂತ ಹೇಳಿದ್ರೆ ಇನ್ನು ಇವರು ರಾಜ್ಯದ ಜನರಿಗೆ ಈ ಜಾತಿ ಗಣತಿಯನ್ನ ಹೇಗೆ ನಂಬಿಸ್ತಾರೆ? ಡಿ.ಕೆ. ಶಿವಕುಮಾರ್ಗೆ ಸಿದ್ದರಾಮಯ್ಯನವರ ಸರ್ಕಾರ ನಡೆಸಿದಂತಹ ಜಾತಿ ಅಥವಾ ಸೊ ನಮ್ಮ ಜೊತೆಗೆ ಜೆಡಿಎಸ್ನ ವಕ್ತಾರರು ದೇವರಾಜ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಹಲೋ ಹಲೋ ಹಲೋ, ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ, ಕೇಳಿಸ್ತಾ ಇದೆ, ಹೇಳಿ. ಜಾತಿ ಗಣತಿಗೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರಿಂದ ದೊಡ್ಡ ಪ್ರಮಾಣದಲ್ಲಿ ಅಟ್ಯಾಕಿಗೆ ಒಳಗಾದಂತವರು ನಿಮ್ಮ ಪಕ್ಷದ ನಾಯಕರು ಎಚ್ ಡಿ ಕುಮಾರಸ್ವಾಮಿ ಅವರು. ಹೌದು. ಸೊ ಈಗ ಸಿದ್ದರಾಮಯ್ಯನವರ ಸರ್ಕಾರ ಹೇಳ್ತಾ ಇದೆ, ಇವತ್ತು ಅಫಿಷಿಯಲ್ ಅನೌನ್ಸ್ ಮಾಡಿದ್ದಾರೆ, ಒಂದಿಷ್ಟು ಲೋಪದೋಷಗಳಿದಾವೆ, ಅದನ್ನ ಸರಿಪಡಿಸಲಿಕ್ಕೆ ಮತ್ತೆ ಜಾತಿ ಗಣತಿ ಮಾಡ್ತೀವಿ ನಾವು ಅಂತೇಳಿ. ಏನ್ ಹೇಳ್ತೀರಿ ಸರ್? ಅಂತೂ ಅಂತಿಮವಾಗಿ ಸರ್ಕಾರ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಕಾಂತರಾಜು ವರದಿಯಲ್ಲಿರ್ತಕ್ಕಂಥ ಲೋಪದೋಷಗಳನ್ನ ಮಾನ್ಯ ಮಾಡ್ತು ಅಂತ ಅಲ್ಲಿಗೆ ಅರ್ಥವಾಯ್ತು. ಅಲ್ಲಿಗೆ ಯಾಕಂದ್ರೆ ಕಾಂತರಾಜು ವರದಿಯಲ್ಲಿ ಹಲವಾರು ನ್ಯೂನ್ಯತೆಗಳಿವೆ, ಮತ್ತೆ ವರದಿ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ ಅಂತಕ್ಕಂಥ ಕೂಗು ಬಹುಮುಖ್ಯವಾಗಿ ಒಂದು 3-4 ಸಮುದಾಯಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂತು. ಆ ಎಲ್ಲಾ ಸಂದರ್ಭಗಳಲ್ಲೂ ಸಹ ಇಲ್ಲ, ಆ ರೀತಿ ಏನು ಆಗಿದ್ದಿಲ್ಲ, ಎಲ್ಲ ವೈಜ್ಞಾನಿಕವಾಗಿ ತಯಾರಾಗಿದೆ, ನಾವು ಇದನ್ನ ಅಂಗೀಕಾರ ಮಾಡೇ ಮಾಡ್ತೀವಿ ಅಂತಕ್ಕಂತಹ ಒಂದು ಮಾತಿಗೆ ಕಟ್ಟು ಬಿದ್ದು ಮಾನ್ಯ ಮುಖ್ಯಮಂತ್ರಿಗಳು ನಡ್ಕೊಂತಾ ಇದ್ರು. ಆದ್ರೆ ಮತ್ತೆ ಇದನ್ನ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ವಿರೋಧ ಮಾಡ್ಲಿಕ್ಕೆ ಹಲವಾರು ಕಾರಣಗಳಿತ್ತು. ಯಾಕಂದ್ರೆ 2016 ಶ್ರೀಯುತ ಕಾಂತರಾಜ್ ಅವರು ವರದಿಯನ್ನು ತಯಾರು ಮಾಡತಕ್ಕಂತ ಸಂದರ್ಭದಲ್ಲಿ ಸಮೀಕ್ಷೆ ಸರಿಯಾಗಿ ನಡೀತಿಲ್ಲ ಅಂತ ಹೇಳಿ ಅವರೇ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದು ಎಚ್ಚರಿಕೆಯನ್ನ ಕೊಟ್ಟಾದ್ಮೇಲೂ ಸಹ ಇದು ಯಾವುದೋ ಒಂದು BBMP ಕಚೇರಿಗಳಲ್ಲಿ ಅಥವಾ ಪಂಚಾಯತಿ ಕಚೇರಿಗಳಲ್ಲಿ ಲಭ್ಯ ಇರತಕ್ಕಂತಹ ವೋಟರ್ ಲಿಸ್ಟ್ ಇಟ್ಕೊಂಡು ವರದಿಯನ್ನ ತಯಾರು ಮಾಡಿದ್ದು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಾಯ್ತು. ಅದನ್ನ ಶ್ರೀಯುತ ಕಾಂತರಾಜ್ ಅವ್ರ ಗಮನಕ್ಕೆ ತಂದ್ರೂ ಸಹ ಅವರು ಇದಕ್ಕೆ ಬೆಲೆ ಕೊಡದೆ ಅವರದೇ ಆದ ಧಾಟಿಯಲ್ಲಿ, ಅಂದ್ರೆ ಈ ಒಂದು ವೋಟರ್ ಲಿಸ್ಟ್ ಇಟ್ಕೊಂಡು ತಯಾರಾದಂತಹ ಅಂಕಿಅಂಶಗಳ ಆಧಾರದಲ್ಲಿ ವರದಿಯನ್ನ ತಯಾರು ಮಾಡಿದ್ರು. ಇದ್ರ ಬಗ್ಗೆ ಬಹುದೊಡ್ಡ ಕೂಗು ಸಹ ಹೇಳ್ತು. ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲರೂ ಗಮನಕ್ಕೆ ಎಲ್ಲ ಸಮುದಾಯದವರು ಸಹ ತಗೊಂಬಂದ್ರು. ಈ ಎಲ್ಲ ತಂದ ಆದ ನಂತರ ಈ ವರದಿಯನ್ನ ಸರ್ಕಾರ ಅಂಗೀಕಾರ ಮಾಡಿಕೊಟ್ಟು ಅದರಲ್ಲಿರ್ತಕ್ಕಂಥ ಅಂಕಿಅಂಶಗಳು ಬಿಡುಗಡೆ ಮಾಡಿದ್ಮೇಲೆ ಏನಾಯ್ತು, ಇದರಲ್ಲಿರ್ತಕ್ಕಂತಹ ನ್ಯೂನ್ಯತೆಗಳು ಬಹು ದೊಡ್ಡ ಪ್ರಮಾಣದಲ್ಲಿ ಸ್ಫೋಟ ಆಯ್ತು. ಒಂದು ಉದಾಹರಣೆಯನ್ನು ನಿಮಗೆ ಕೊಡ್ತೇನೆ. ಒಂದು, ಶ್ರೀಯುತ ಕಾಂತರಾಜ್ ಅವರು ಸಲ್ಲಿಸಿರ್ತಕ್ಕಂಥ ವರದಿಗೆ ಮೆಂಬರ್ ಸೆಕ್ರೆಟರಿ ಸಹಿ ಇಲ್ಲ, ಮತ್ತೆ ಮೂಲ ಪ್ರತಿನೇ ಕಳೆದೋಗಿತ್ತು. ಮೂಲ ಪ್ರತಿನೇ ಇಲ್ಲದೆ ಇದ್ದಾಗ ಆ ಜೆರಾಕ್ಸ್ ಕಾಪಿ ಮ್ಯಾನಿಪುಲೇಟೆಡ್ ಅಥವಾ ಮೂಲ ಪ್ರತಿಯ ಒಂದು ಜೆರಾಕ್ಸ್ ಪ್ರತಿಯೋ ಅಂತ ಖಾತ್ರಿ ಮಾಡೋರೇ ದಿಕ್ಕಿರ್ಲಿಲ್ಲ ಇವತ್ತು. ಈಗ ನಿಮ್ಮ ನಾಯಕರು ವಿಶೇಷವಾಗಿ ಕುಮಾರಸ್ವಾಮಿ ಅವರ ಮೇಲೆ ಸಿದ್ದರಾಮಯ್ಯನವರು ಹಲವಾರು ಬಾರಿ ಒಂದು ಪರ್ಟಿಕ್ಯುಲರ್ ಒಂದು ಅಲಿಗೇಷನ್ ಅನ್ನ ಮಾಡಿದ್ದಾರೆ. ಆ ಸಮ್ಮಿಶ್ರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಪುಟ್ಟರಂಗ ಶೆಟ್ಟಿ ಅವರು ಸಮಾಜ ಕಲ್ಯಾಣ ಸಚಿವರಾಗಿದ್ದ ವೇಳೆ ನಿಮ್ಮ ನಾಯಕರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ವರದಿಯನ್ನ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಅಂತೇಳಿ. ಸೊ ಆ ಆರೋಪಗಳೆಲ್ಲ ಈಗ ಸುಳ್ಳು ಅಂತ ಆಯ್ತಲ್ಲ ಸರ್? ಹಾಗಾದ್ರೆ ಸುಳ್ಳು ಅಲ್ಲ, ಸಾಬೀತಾಗೋಯ್ತಲ್ಲ. ಈಗ ಏನಾಯ್ತು, 2016 ಕೇವಲ 60 ದಿವಸದಲ್ಲಿ ಈ ವರದಿಯನ್ನ ಶ್ರೀಯುತ ಕಾಂತರಾಜ್ ಅವರು ತಯಾರು ಮಾಡ್ತಾರೆ. ಕೇವಲ 60 ದಿವಸದಲ್ಲಿ ಈ ವರದಿಯನ್ನ ರಾಜ್ಯವ್ಯಾಪಿ ಸಮೀಕ್ಷೆ ಮಾಡಿ ನಾನು ತಯಾರು ಮಾಡಿದ್ದೀನಿ ಅಂತಕ್ಕಂಥದ್ದನ್ನ ಅವ್ರು ಮೊನ್ನೆನೂ ಸಹ ಹೇಳ್ಕೊಂಡಿದ್ದಾರೆ, ವರದಿಯಲ್ಲೂ ಸಹ ಇದೆ. ಈ ವರದಿ 2016 ತಯಾರಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು 2018 ಶ್ರೀಯುತ ಸಿದ್ದರಾಮಯ್ಯ ಆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತಿದ್ರಲ್ಲ, ಆ ಸಮಯದಲ್ಲಿ ಯಾಕೆ ಅಕ್ಸೆಪ್ಟ್ ಆಗ್ಲಿಲ್ಲ? ತದನಂತರ ಈ 2 ಸಮ್ಮಿಶ್ರ ಸರ್ಕಾರ ಬಂದಾಗ, ಕಾಂಗ್ರೆಸ್ ಮತ್ತೆ JDS ಬಂದಾಗ ಕೋರ್ಡಿನೇಷನ್ ಕಮಿಟಿ ಚೇರ್ಮನ್ ಆಗಿದ್ದರು ಶ್ರೀಯುತ ಸಿದ್ದರಾಮಯ್ಯನವರೇ ತಾನೆ. ಅಂದ್ರೆ ಸುಳ್ಳು ಹೇಳೋದ್ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಿಷ್ಣಾತರು ಅಂತಕ್ಕಂಥದ್ದು ಹಲವಾರು ಸಂದರ್ಭಗಳು ಸಾಬೀತಾಗಿದೆ. ಈ ವಿಷಯದಲ್ಲೂ ಸಹ ಅವರು ಮೂಗಿನ ನೇರಕ್ಕೆ ವರದಿಯನ್ನ ತಯಾರಿಸಿಕೊಂಡ್ರು ಅಂತಕ್ಕಂಥದ್ದು ಬಹುದೊಡ್ಡ ಕೂಗು. ಒಂದೇ ಒಂದು ಉದಾಹರಣೆ ನಿಮಗೆ ಕೊಡ್ತೀನಿ ನೋಡಿ. ಇವ್ರು ತಯಾರಿಸ್ತಕ್ಕಂಥ ವರದಿಯಲ್ಲಿ ಯಾವ್ಯಾವ ಸಮುದಾಯಗಳು ಹೆಚ್ಚಳವಾಗಿದೆಯಲ್ಲ, ಜನಸಂಖ್ಯೆ ಹೆಚ್ಚಳ ಆಗಿದೆಯಲ್ಲ,
ಎಲ್ಲಾ ಹೆಚ್ಚಳ ಆಗಿರ್ತಕ್ಕಂಥ ಜನಸಂಖ್ಯೆ ಪ್ರಮಾಣ 2% ಇದ್ರೆ ಒಂದು ಸಮುದಾಯ ಮಾತ್ರ 13% ಇದೆ. ಅದು ಮುಸ್ಲಿಂ ಅಂತ ಹೇಳಿ ನೀವು ಅದನ್ನ ಯು ಕ್ಯಾನ್ ರೆಫರ್ ಇಟ್. ಅಲ್ಲ, ಆಲ್ರೆಡಿ ಕೊಟ್ಟಿದೀವಿ ಇದನ್ನ, ರೈಟಿಂಗ್ ಅಲ್ಲಿ ಕೊಟ್ಬಿಟ್ಟಿದ್ದೀವಿ. ಯು ಆರ್ ನಾಟ್ ರೆಫರಿಂಗ್ ದಿ ಕಮ್ಯುನಿಟಿ. ಅಲ್ಲ, ಐ ಆಮ್ ನಾಟ್ ರೆಫರಿಂಗ್ ದಿ, ಅಫ್ಕೋರ್ಸ್ ಅಲ್ಲ, ಕಮ್ಯುನಿಟಿ ಹೆಸರು ಹೇಳಿ ಅಂತಾನ ಇಲ್ಲ, ಅದ್ರ ಬಗ್ಗೆ ಸಂಪೂರ್ಣವಾಗಿ ವರದಿ ಬಗ್ಗೆ ಎಲ್ಲ ಡೀಟೇಲ್ಡ್ ಆಗಿ ಆಲ್ಮೋಸ್ಟ್ ಆಲ್ ಒಂದು 120 ಪೇಜ್ ನಾವು ಸ್ಟೇಟ್ಮೆಂಟ್ ಅನ್ನ ಸಬ್ಮಿಟ್ ಮಾಡಿದ್ವಿ ಸರ್ಕಾರಕ್ಕೆ. ಯಾವ್ಯಾವ ರೀತಿ ಇದು ಅವೈಜ್ಞಾನಿಕ, ಯಾಕೆಂದ್ರೆ ನೋಡಿ ಶ್ರೀಯುತ ನಮ್ಮ ಬೆಂಗಳೂರು, ಅದರಲ್ಲೂ ನಮ್ಮ ರಾಜ್ಯ ತೀರಾ ಪ್ರೋಗ್ರೆಸಿವ್ ಸ್ಟೇಟು. ನಮ್ಮಲ್ಲಿ ಎಲ್ಲ ತಾಂತ್ರಿಕವಾಗಿ ನಾವು ಬಹಳಷ್ಟು ಮುಂದುವರೆದಿರೋ ರಾಜ್ಯ. ಒಂದು ಆಧಾರನ್ನು ಪರಿಗಣಿಸ್ಲಿಲ್ಲ ಅಥವಾ ಜಿಯೋ ಟ್ಯಾಗ್ ಮಾಡ್ಲಿಲ್ಲ, ಯಾವುದನ್ನು ಸಹ ಮಾಡ್ಲಿಲ್ಲ. ಅದರಲ್ಲೂ ವಿಶೇಷವಾಗಿ ಈಗ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಮಾಡ್ತಿರ್ತಕ್ಕಂಥ ಸಮೀಕ್ಷೆಗೆ ಅನುಸರಿಸಿರ್ತಕ್ಕಂತಹ ವಿಧಾನಗಳಲ್ಲಿ ಯಾವ್ದಾದ್ರು ಒಂದು ವಿಧಾನ ಇವರು ಅನುಸರಿಸಿದ್ರು ಬಹುಶಃ ಇದು ಒಂದು ವಾಸ್ತವಿಕದ ಹತ್ರಕ್ಕೆ ಬರ್ತಾ ಇತ್ತಿದು. ಸರ್, ಜಾತಿ ಗಣತಿ ವರದಿಯನ್ನ ಕುಮಾರಸ್ವಾಮಿ ಅವರು ಒಪ್ಪಿಕೊಳ್ಳಲಿಲ್ಲ ಎಂಬ ಕಳಂಕದಿಂದ ಕೊನೆಗೂ ನಿಮ್ಮ ಪಕ್ಷ ಖಂಡಿತ ಅಲ್ಲ, ಸನ್ಮಾನ್ಯ ಸಿದ್ದರಾಮಯ್ಯ ಅವತ್ತು ಹೇಳಿದ್ದೇ ಅಸತ್ಯ. ಯಾಕೆಂದ್ರೆ ಅವರ ಅವಧಿಯಲ್ಲಿ ಅವರು ಸಹ ಒಪ್ಕೊಂಡಿದ್ದಿಲ್ಲ ಅನ್ನೋ ಸತ್ಯ. ಇವರ ಅವಧಿಯಲ್ಲಿ ವರದಿ ಸಬ್ಮಿಟ್ ಮಾಡಲಿಲ್ಲ. ಯಾಕೆಂದ್ರೆ ಒಂದು ಬಹು ದೊಡ್ಡ ಕಾರಣವನ್ನ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೊಟ್ಟಿದ್ದು, ಮೆಂಬರ್ ಸೆಕ್ರೆಟರಿ ಅವರು ಇಲ್ಲ, ಸಹಿ ಹಾಕಿಲ್ಲ, ಹಾಕಿಸ್ಕೊ ಬನ್ನಿ ಅಂತ ವಾಪಸ್ ಕಳಿಸಿದ್ದಕ್ಕೆ ಅಕ್ಸೆಪ್ಟ್ ಮಾಡ್ಲಿಲ್ಲ ಅಂತ ಸುಳ್ಳನ್ನು ಮಾನ್ಯ ಸಿದ್ದರಾಮಯ್ಯವರು ಇದನ್ನ ತೇಲ್ಬಿಟ್ಟಿದ್ದು. ಅವತ್ತು ವರದಿ ಶ್ರೀಯುತ ಪುಟ್ಟರಂಗ ಶೆಟ್ಟಿ ಜೊತೆಯಲ್ಲಿ ನಿಮಗೆ ದೊಡ್ಡ ಮೋರಲ್ ಬೂಸ್ಟ್ ಅಂತ ಹೇಳ್ಬೋದಾಗಾದ್ರೆ. ಅಲ್ಲ, ನಮ್ಗೆ ಅಂತಲ್ಲ, ರಾಜ್ಯದ ಜನತೆಗೆ ಸಿಕ್ಕಂತ ಇದು ಮೊರಲ್ ಬೂಸ್ಟ್. ಯಾಕೆಂದ್ರೆ ಸರ್ಕಾರ ಮಾಡಿರ್ತಕ್ಕಂಥದ್ದು ಅವೈಜ್ಞಾನಿಕ ಅಂತಕ್ಕಂಥದ್ದನ್ನ ಅದೇ ಪಕ್ಷದ ಸಚಿವರು ಮತ್ತೆ ಶಾಸಕರುಗಳು ದೊಡ್ಡ ಪ್ರಮಾಣದಲ್ಲಿ ಕೂಗನ್ನ ಎಬ್ಬರಿಸಿದ್ರು. ಕಾಂಗ್ರೆಸ್ ಸರ್ಕಾರ ಮಾಡಿದಂತ ವರದಿ 167-170 ಕೋಟಿ ಖರ್ಚು ಮಾಡಿದಂತ ವರದಿ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿತ್ತು. ಯಾರೋ ಒಬ್ಬ ಮೂಗಿನ ನೇರಕ್ಕೆ ತಯಾರಿಸಿದಂತ ವರದಿ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ ಶಾಸಕರು ಮತ್ತು ಸಚಿವರು ಕ್ಯಾಬಿನೆಟ್ ಅಲ್ಲಿ ಮತ್ತೆ ಅವರ ಸಂಸದೀಯ ಸಭೆಗಳಲ್ಲೇ ಸಹ ಕೂಗನ್ನ ಎಬ್ಬಿಸಿದ್ರು. ಇದು ನಾವೊಬ್ಬರೆಲ್ಲ ಎಬ್ಬಿಸಿರ್ತಕ್ಕಂಥದ್ದು. ಜೊತೆಗೆ ಹಲವಾರು ಸಮುದಾಯಗಳು, 20-30ಕ್ಕೂ ಹೆಚ್ಚು ಸಮುದಾಯಗಳು ವರದಿ ಬಿಡುಗಡೆ ಆದ ನಂತರ ಇಷ್ಟೊಂದು ಅಸತ್ಯಗಳಿದೆಯಾ ಈ ವರದಿಯಲ್ಲಿ ಅಂತಕ್ಕಂಥದ್ದನ್ನ ದೊಡ್ಡ ಪ್ರಮಾಣದಲ್ಲಿ ಕೂಗು ಹೇಳಿದ್ರು. ಅವರೆಲ್ಲರ ಕೂಗಿಗೆ ಸಿಕ್ಕಂತಹ ಒಂದು ನ್ಯಾಯ ಇದು. ಸರ್ಕಾರ ಇದನ್ನು ಇವತ್ತು ಒಪ್ಕೊಂತಿದೆ. ಹೌದು, ನಾನು ವರದಿಯಲ್ಲಿ ಅನ್ಯಾಯ ಮಾಡಿದ್ದೀನಿ, ನಾವು ನ್ಯಾಯ ಮಾಡಕ್ ಆಗಿರ್ಲಿಲ್ಲ, ಅದಕ್ಕೋಸ್ಕರ ಮರು ಸಮೀಕ್ಷೆಯನ್ನ ಈಗ ಮಾಡ್ತೀವಿ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದೆ. ಈ ಎಲ್ಲಾ ನ್ಯೂನ್ಯತೆಗಳನ್ನ ಸರಿಪಡಿಸ್ಕೊಂಡು ಇವರು ವರದಿಯನ್ನ ಅಂದ್ರೆ ಈಗ ಒಂದು ವರದಿಯನ್ನ ಈಗ ಹೊಸದಾಗಿ ಮಾಡ್ಬೇಕಾದ್ರೆ ಹಿಂದೆ ಮಾಡಿರ್ತಕ್ಕಂಥ 2 ವರದಿಯನ್ನ ಇವರು ತಿರಸ್ಕಾರ ಮಾಡ್ಬೇಕಾಗತ್ತೆ. ಒಂದು ಕಾಂತರಾಜ್ ವರದಿಯನ್ನ ತಿರಸ್ಕಾರ ಮಾಡ್ಬೇಕಾಗ. ಇವರು ದೇವರಾಜ್ ಅವರು ಇವತ್ತು ಆಕ್ಚುಲಿ ಕೊಟ್ಟಂತ ಸ್ಟೇಟ್ಮೆಂಟ್ ಪ್ರಕಾರ ಕ್ಯಾಬಿನೆಟ್ ನಲ್ಲಿ ನಾವು ಔಪಚಾರಿಕವಾಗಿ ನಾವು ಹಳೆಯ ವರದಿಯನ್ನು ಒಪ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಬಟ್ ಹೊಸದಾಗಿ ಈಗ ಸೇರ್ಪಡೆ ಮಾಡ್ತೀವಿ ಅಥವಾ ಏನೇ ಕರೆಕ್ಷನ್ಸ್ ಮಾಡಿದ್ರು ಕೂಡ ಹಳೆ ವರದಿ ಇಟ್ ಸೆಲ್ಫ್ ಇವರ ಸ್ಟೇಟ್ಮೆಂಟ್ ನಿಂದ ಗೊತ್ತಾಗುತ್ತೆ ಅದು ದೋಷಪೂರಿತವಾದಂತ ವರದಿ ಅಂತೇಳಿ. ಸತ್ಯ, ನೀವು ಹೇಳ್ತಿರ್ತಕ್ಕಂಥದ್ದು 100% ಸತ್ಯ. ಒಂದು ಸಲ ಈಗ ಹಳೆ ವರದಿ ಬಿಟ್ಟು ಮತ್ತೊಂದು ಮರು ಸಮೀಕ್ಷೆ ಮಾಡ್ತೀವಿ ಅಂದ್ರೆ ಹಳೆಯ ವರದಿಯನ್ನ ಅದು ನಲ್ ಅಂಡ್ ವೈಡ್ ಆಯ್ತು ಅಂತಾನೆ ಅರ್ಥ. Even for the smaller correction also it's wrong actually. ಹೌದು, ರಾಂಗ್. ಮತ್ತಿನ್ನೊಂದು ಏನಾಗುತ್ತೆ ಗೊತ್ತಾ, ಇನ್ನೊಂದು ವಿಶೇಷವಾದ ಅಪಾಯ ಇದೆ ಇವಾಗ. ಈ ವರದಿಯನ್ನ, ಈ ವೈಜ್ಞಾನಿಕ ವರದಿಯನ್ನ ಆಧಾರವಾಗಿಟ್ಕೊಂಡು ಶ್ರೀಯುತ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಂತಹ ಹಿಂದುಳಿದ ವರ್ಗಗಳ ವರದಿ ಇದೆಯಲ್ಲ, ಅದು ಸಹ ನಲ್ ಅಂಡ್ ವೈಡ್ ಆಗುತ್ತೆ ಇವಾಗ. ಸೊ 2 ದೊಡ್ಡ ಹೊಡೆತಗಳು ಹಾಗಾದ್ರೆ ಸಿದ್ದರಾಮಯ್ಯ. 2 ದೊಡ್ಡ ಹೊಡೆತ. ಸಿದ್ದರಾಮಯ್ಯನವರು 160-170 ಕೋಟಿ ಖರ್ಚು ಮಾಡಿ ಈ ಮಟ್ಟಿಗೆ ಒಂದು ದೊಡ್ಡ ಆಘಾತವನ್ನ, ಒಂದು ತಪ್ಪುಗಳನ್ನ ನಮ್ಮ ರಾಜ್ಯದ ಜನತೆ ಮೇಲೆ ಮಾಡ್ಲಿಕ್ಕೆ ಹೊರಟ್ರಲ್ಲ, ಅದು ದೊಡ್ಡ ತಪ್ಪಿನ ನಡೆ. ಅದು ಮುಖ್ಯಮಂತ್ರಿಗಳಾಗಿ ಅವರೇ ಇದಕ್ಕೆ ಜವಾಬ್ದಾರಿ ಹೊರಬೇಕು. 170 ಕೋಟಿ ಅನ್ನೋದು ಸಾಮಾನ್ಯ ಜನರ ತೆರಿಗೆ ಹಣ. ಅದು ಇವತ್ತು ಬೆಂಗಳೂರು ನಗರದಲ್ಲಿ ಆಗಿರ್ಬೋದು, ಬೇರೆ ಜಾಗಗಳಲ್ಲಿ ಇವತ್ತು ದುಡ್ಡಿಲ್ದೆ ಅದಕ್ಕೆ ಏನು ಅನುದಾನ ಬಿಡುಗಡೆ ಮಾಡದೆ ಪರದಾಡ್ತಿದ್ದಾರೆ ಜನ. ಇವತ್ತು ವಿದ್ಯಾರ್ಥಿಗಳಿಗೆ ಇವತ್ತು ಸ್ಕಾಲರ್ಶಿಪ್ ಕೊಡಕ್ ಆಗ್ತಿದ್ದಿಲ್ಲ. ಅಂತಹ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಹಣವನ್ನ ಸುಮ್ನೆ ವೆಚ್ಚ ಮಾಡಿದ್ದು ನಿಜಕ್ಕೂ ಒಂದು ಆಘಾತಕಾರಿಯಾದಂತ ವಿಷಯ. ಮಾನ್ಯ ಮುಖ್ಯಮಂತ್ರಿಗಳು ಖಂಡಿತವಾಗಿಯೂ ಇದಕ್ಕೆ ಜವಾಬ್ದಾರರಾಗ್ತಾರೆ. ಅವರ ಒಂದು ನಡೆ ಖಂಡಿತವಾಗಿಯೂ ಅಕ್ಷಮ್ಯ ಅಂತಕ್ಕಂಥದ್ದು ಸಾಬೀತಾಯ್ತು ಇವತ್ತು. ಓಕೆ, ಥ್ಯಾಂಕ್ ಯು ದೇವರಾಜ್ ಅವರ ಇಷ್ಟೊತ್ತು ನಮಸ್ಕಾರ ನಮ್ಮ ಜೊತೆ ಮಾತಾಡೋದಕ್ಕೆ. ಸೊ ವೆರಿ ಇಂಪಾರ್ಟೆಂಟ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.